ವೆಲ್ಕಮ್ ಬ್ಯಾಕ್. ಈ ಕ್ಷಣ ನಟಿ ಸಂಜನಾ ಗಲ್ರಾಣಿ ರಿಮಾಂಡ್ ಕೋರ್ಟ್ನಲ್ಲಿದ್ದಾರೆ. 8ನೇ ACMM ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಬೆಂಗಳೂರಿನ ವಸಂತ ನಗರದಲ್ಲಿರುವಂಥ ರಿಮಾಂಡ್ ಕೋರ್ಟ್ ಅದು. ಒಳಗಡೆ ಇದ್ದಾರೆ, ಅಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಲೆಟ್ಸಿ 8 ದಿನದ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ CCB ಅಧಿಕಾರಿಗಳು. ಕೋರ್ಟ್ ಏನು ಹೇಳುತ್ತೆ ಅಂತ ಕಾದು ನೋಡ್ತಾ ಇದ್ದೀವಿ. ಬಲಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮಗದೊಂದು ಕಡೆ ಈಗಾಗಲೇ ಕಾಟನ್ಪೇಟೆಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಅಲ್ಲಿ ಆರೋಪಿ ನಂಬರ್ 14 A14 ಅವ್ರ ವಿರುದ್ಧ FIR ಕೂಡ ದಾಖಲಾಗಿದೆ ಅಂತ ಬರ್ತಿರುವಂಥ ಮಗದೊಂದು ಸುದ್ದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ವಸಂತ ನಗರದಲ್ಲಿರುವಂಥ ರಿಮಾಂಡ್ ಕೋರ್ಟ್ನ ಆವರಣದಲ್ಲಿದ್ದಾರೆ ನಟಿ ಸಂಜನಾ ಗಲ್ರಾಣಿ. 8ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಎನ್ಕ್ವೈರಿ ಶುರುವಾಗೋಕ್ಕೆ ಟೈಮ್ ಬೇಕಾಗಿತ್ತು. ಹಂಗೆ ನೋಡೋಕೆ ಹೋದರೆ 11:30ಗೆ CCB ಕಚೇರಿಗೆ ಬಂದರು. ಹತ್ತತ್ರ 1 ಗಂಟೆಗೆ ಅಲ್ಲಿ ಅವರ ಎನ್ಕ್ವೈರಿ ಶುರುವಾಯಿತು. ಅದಾದ ನಂತರದಲ್ಲಿ ಆಗ್ತಿರುವಂಥ ಬೆಳವಣಿಗೆ ನೀವು ನೋಡ್ತಾ ಇದ್ದೀರಾ. ಈ ಕ್ಷಣ ವಸಂತ ನಗರದಲ್ಲಿರುವಂಥ ACMM 8ನೇ ACMM ನ್ಯಾಯಾಧೀಶರ ಮುಂದೆ ಸಂಜನಾ ಗಲ್ರಾಣಿ ಅವರನ್ನು ಹಾಜರುಪಡಿಸಿದ್ದಾರೆ. ಅಲ್ಲೀಗ CCB ಅಧಿಕಾರಿಗಳು 8 ದಿನದ ಕಸ್ಟಡಿ ಕೇಳ್ಕೊಂಡಿದ್ದಾರೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ನ್ಯಾಯಾಧೀಶರು ಏನು ಆರ್ಡರ್ ಕೊಡ್ತಾರೆ ಅಂತ. ಸ್ಯಾಂಡಲ್ವುಡ್ನ ಡ್ರಗ್ಸ್ ಕೇಸ್ನಲ್ಲಿ ಮಗದೊಂದು ಕಡೆ ಕಾಟನ್ಪೇಟೆಯಲ್ಲಂತೂ FIR ಆಗಿದೆ. ಕಾಟನ್ಪೇಟೆ ಠಾಣಾ ಪ್ರಕರಣದಲ್ಲಿ ಸಂಜನಾ A14 ಆರೋಪಿ ನಂಬರ್ 14 ಅಕ್ಯೂಸ್ ನಂಬರ್ 14 ಅವರ ಹೆಸರು ನಮೂದಾಗಿದೆ. ಇದೆಲ್ಲವೂ ಈ ಕ್ಷಣ ಆಗ್ತಿರುವಂತಹ ಬೆಳವಣಿಗೆ. ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜು, ಏನಾಗ್ತಿದೆ ಈಗ? ಹರೀಶ್, ಈಗಾಗಲೇ ಒಂದು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ACP ಗೌತಮ್ ಕುಮಾರ್ ಕೊಟ್ಟಿರುವಂತಹ ದೂರಿನ ಅನ್ವಯವಾಗಿ FIR ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ಆ ಒಂದು FIR ನಲ್ಲಿ ಇದುವರೆಗೂ ಕೇವಲ 12 ಜನರ ಹೆಸರನ್ನು ಮಾತ್ರ ಇತ್ತು. ಉಳಿದಂತವರು ಅದರ್ಸ್ ಅನ್ನುವಂತದ್ದು ಕೂಡ ಆಗಿತ್ತು. ಈಗ ಏನು ಸಂಜನಾ ವಶಕ್ಕೆ ಪಡೆದಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಆಕೆಯೂ ಕೂಡ ಅಷ್ಟೇ ಇದರಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಪೂರಕ ಸಾಕ್ಷ್ಯಗಳಿರುವಂತ ಹಿನ್ನೆಲೆಯಲ್ಲಿ ಆಕೆಯನ್ನು ಕೂಡ ಬಂಧನವನ್ನ ಮಾಡ್ಕೊಂಡಿದ್ದಾರೆ. ಬಂಧನ ಮಾಡ್ಕೊಂಡಂತ ಬಳಿಕ ಈಗ ಆಕೆಯನ್ನ ಅಕ್ಯೂಸ್ ನಂಬರ್ 14 ಅನ್ನೋದು ಕೂಡ ಈಗಾಗಲೇ CCB ಅಧಿಕಾರಿಗಳು ಹೇಳ್ತಿದ್ದಾರೆ. ಜೊತೆಗೆ ನಿಯಾಜ್ ಎಂಬಾತನನ್ನು ಕೂಡ ನಿನ್ನೆ CCB ಪೊಲೀಸ್ ಅರೆಸ್ಟ್ ಮಾಡಿಕೊಂಡಿದ್ರು. ಆತ ಅಕ್ಯೂಸ್ಡ್ ನಂಬರ್ 13 ಆಗಿದ್ದಾನೆ. ಈಗ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಅಷ್ಟೇ ಏನು ತನಿಖಾಧಿಕಾರಿಗಳು ಕೇಳ್ತಾರೆ, ಯಾವ ಒಂದು ಪ್ರಕರಣದಲ್ಲಿ ಈಕೆಯನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ. ಆ ಒಂದು ಪ್ರಕರಣವನ್ನು ತೋರಿಸಬೇಕಾದಂತ ವೇಳೆ ಕಾಟನ್ಪೇಟೆಯಲ್ಲಿ ದಾಖಲಾಗಿರುವಂತಹ ಒಂದು FIR ಇದೆ. ಆ ಒಂದು FIR ಗೂ ಕೂಡ ಮತ್ತು ಈ ಒಂದು ಆರೋಪಿಗೂ ಕೂಡ ಸಂಬಂಧ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅದೇ ಒಂದು FIR ನಲ್ಲಿ ಸಂಜನಾ ಅವರನ್ನ 14ನೇ ಆರೋಪಿ ಅಂತ ನಾವು ತೋರಿಸ್ಕೊಂಡಿದೀವಿ ಅನ್ನುವಂತ ಮಾತನ್ನು ಈಗಾಗಲೇ ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಹೇಳ್ತಿದ್ರೆ. ಇದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಜನರನ್ನ ನಾವು ವಶಕ್ಕೆ ಪಡೆದು ಎನ್ಕ್ವೈರಿ ಕೂಡ ಮಾಡಿದೀವಿ. ಇನ್ನಷ್ಟು ಜನ ಕೂಡ ಅಷ್ಟೇ ಇನ್ನೂ ನಮಗೆ ಹುಡುಕ್ತಾ ಇದೀವಿ, ಸಿಗಬೇಕಾಗಿದೆ. ಜೊತೆಗೆ ಸಂಜನಾ ಅವರ ಪಾತ್ರವು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಜಾಸ್ತಿ ಇರುವಂತಹ ಕಾರಣಕ್ಕೋಸ್ಕರ ಆಕೆಯನ್ನ ಸುಮಾರು 8 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಕೂಡ ಈಗಾಗಲೇ ಸರ್ಕಾರಿ ಪರ ವಕೀಲರು ಕೂಡ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನು ನ್ಯಾಯಾಧೀಶರು ಇನ್ನು ಈ ಒಂದು ಕೇಸನ್ನು ಈಗಾಗಲೇ ನೋಡ್ತಿರುವಂತ ಹಿನ್ನೆಲೆಯಲ್ಲಿ ಬಹುತೇಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಜನಾ ಅವರನ್ನು ಎಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆಯನ್ನ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ. ಒಟ್ಟಾರೆಯಾಗಿ ಸಂಜನೆಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಈಗ ಸಂಜನೆಗೆ ಬಹುತೇಕ ಏನ್ ಕಮ್ಮಿ ಅಂದ್ರೂ 4 ರಿಂದ 5 ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ. ಆ ಒಂದು ಕಸ್ಟಡಿ ಅವಧಿಯಲ್ಲಿ ಸಂಜನನ್ನ ಕೂಲಂಕುಷವಾಗಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಈ ಹಿಂದೆ ಬಂಧನವಾಗಿರುವಂತಹ ಆರೋಪಿಗಳು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಮುಂದನ್ನಿಸ್ಕೊಂಡು ನಟಿ ಸಂಜನಾ ಅವರಿಗೆ ಎನ್ಕ್ವೈರಿಯನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಒಂದು ಬಹುತೇಕ 3 ರಿಂದ 5 ದಿನಗಳ ಕಾಲ ನಟಿ ಸಂಜನಾ ಅವರನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತ ಸಾಧ್ಯತೆಗಳು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. CCB ಕಸ್ಟಡಿಗೆ ನಟಿ ಸಂಜನಾ ಗಲ್ರಾಣಿ 5 ದಿನಗಳ ಕಾಲ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತಗೊಳ್ಳೋಣ. 8ನೇ ACMM ಕೋರ್ಟ್ಗೆ ಹಾಜರುಪಡಿಸಿದ್ರು. 8 ದಿನ ಬೇಕು ಅಂತ ಕೇಳ್ಕೊಂಡಿದ್ರು. ರಾಗಿಣಿ ಅವರನ್ನ ಮೊದಲಿಗೆ 3 ದಿನ, ನಂತರ 5 ದಿನ, 8 ದಿನ ಆಗಿತ್ತು. ಆದರೆ ಇಲ್ಲಂಗಲ್ಲ, ಡೈರೆಕ್ಟ್ ಆಗಿ 5 ದಿನ CCB ಕಸ್ಟಡಿಯಲ್ಲಿರ್ತಾರೆ ನಟಿ ಸಂಜನಾ. ಇವತ್ತಿಂದ ಸ್ಟಾರ್ಟು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ವಾರಾಂತ್ಯಕ್ಕೆ ಸಂಜನಾ ಅವರ ಕಸ್ಟಡಿ CCB ಅವರ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಅದಾದ್ಮೇಲೇನು ಕಾದು ನೋಡ್ಬೇಕಷ್ಟೇ. ಅದಕ್ಕೂ ಮುಂಚೆ ರಾಗಿಣಿ ಅವರ CCB ಕಸ್ಟಡಿ ಅಂತ್ಯ ಆಗುತ್ತೆ ಶುಕ್ರವಾರಕ್ಕೆ. ಅದಾದ್ಮೇಲೇನು ಬಹಳ ಮಹತ್ತರವಾದಂಥ ಬೆಳವಣಿಗೆ ಇದು. ಈ 5 ದಿನ ಸಂಜನಾ ಅವ್ರಿಗೆ, ಈ 5 ದಿನ ರಾಗಿಣಿ ಅವರಿಗೆ ಮಗದಷ್ಟು ಕ್ವಶನ್ಸ್ಗಳನ್ನು ಅಫ್ಕೋರ್ಸ್ CCB ಅವರು ರೆಡಿಯಾಗಿದ್ದಾರೆ ಎನ್ಕ್ವೈರಿ ಮಾಡೋದಕ್ಕೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ದೂರವಾಣಿ ಸಂಪರ್ಕದಲ್ಲಿ. ಸೌಮ್ಯ, ಏನಾಯ್ತೀಗ? ಈಗ ಸಂಜನಾರನ್ನ 5 ದಿನಗಳ ಮಟ್ಟಿಗೆ CCB ಕಸ್ಟಡಿಗೆ ನ್ಯಾಯಾಧೀಶರು ಒಪ್ಪಿದ್ದಾರೆ. ಸೊ ಈ ಒಂದು 5 ದಿನಗಳ ಕಸ್ಟಡಿ ಸಿಕ್ಕಿರೋದ್ರಿಂದ 8 ದಿನ ಕಸ್ಟಡಿ ಕೇಳಿದ್ರು CCB ಅವರು. ಆದ್ರೆ ಅದರಲ್ಲಿ ಈಗ 5 ದಿನ ಅಪ್ರೂವ್ ಆಗಿರುವಂತದ್ದು.
ಸೊ ಇಲ್ಲಿಂದ ನೇರವಾಗಿ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಅಲ್ಲಿ ಹೋಗಿ ಅಲ್ಲೇ ಅಧಿಕಾರಿಗಳು ಇದುವರೆಗೆ ಮಹಿಳಾ ಅಧಿಕಾರಿಗಳು ರಾಗಿಣಿ ಅವರ ಒಂದು ವಿಚಾರಣೆಯನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಷ್ಟು ದಿನ ಮಾಡಿದ್ದನ್ನ ನಾವು ನೋಡಿದ್ವಿ. ಅದೇ ಹಿನ್ನೆಲೆಯಲ್ಲಿ ಬಹುಶಃ ಸಂಜನಾರವ್ರಿಗೂ ಕೂಡ ಅದೇ ಮಹಿಳಾ ಸಾಂತ್ವನ ಕೇಂದ್ರದಲ್ಲೇ ಒಂದು ವಿಚಾರಣೆಯನ್ನ ನಡೆಸುವಂತ ಒಂದು ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಸಿಸಿಬಿ ಕಚೇರಿ ಕರ್ಕೊಂಡು ಬಂದ್ರೆ ಅಲ್ಲಿ ಒಂದು ಸೆಕ್ಯೂರಿಟಿ ರೀಸನ್ಸ್ ಇರ್ಬೋದು, ಜೊತೆ ಕ್ರೌಡ್ ನ ಕಂಟ್ರೋಲ್ ಮಾಡೋದು, ಇವೆಲ್ಲವೂ ಕೂಡ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ A14 ಆಗಿರುವಂತ ಸಂಜನಾ ಗಲ್ರಾನಿ ಅವರನ್ನ ಈ ಒಂದು ರಿಮಾಂಡ್ ಕೋರ್ಟ್ ಇಂದ ನೇರವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಜ್ಜಾಗ್ತಾರೆ. ಎಲ್ಲಿ ಸೌಮ್ಯ ಅಂದ್ರೆ ಒಂದು ಈಗ ರಾಗಿಣಿ ಅವರು ಒಂದ್ ಕಡೆ ಇದ್ದಾರೆ, ಅಲ್ಲೇ ಹೋಗ್ತಾರಾ ಬೇರೆ ಕಡೆ ಇದೆಯಾ? ಅಲ್ಲೇ ಹೋಗ್ತಾರೆ. ಯಾಕೆಂದ್ರೆ ಅದೊಂದು ಗ್ರೂಪ್ ಆಫ್ ಬಿಲ್ಡಿಂಗ್ಸ್, ಅದು ಒಂದೇ ಕಟ್ಟಡ ಅಲ್ಲ, ಅದು ಅಲ್ಲೊಂದು 6-7 ಕಟ್ಟಡಗಳಿದೆ. ಸೊ ಬಹುಶಃ ಇವರನ್ನ ಅದೇ ಕಟ್ಟಡದ ಬೇರೆ ಭಾಗದಲ್ಲಿ ಇರಿಸುವಂತ ಒಂದು ಸಾಧ್ಯತೆ ಇರುತ್ತೆ, ಅಥವಾ ಪಕ್ಕದ ಬೇರೆ ಕಟ್ಟಡದಲ್ಲೂ ಇರಿಸಬಹುದು. ದೊಡ್ಡ ಕ್ಯಾಂಪಸ್ ಇದೆ ಅದು. ಅಂದ್ರೆ ಈ ಸಂದರ್ಭದಲ್ಲಿ ಪೇರೆಂಟ್ಸ್ ಮೀಟ್ ಮಾಡೋದಕ್ಕೆ ಇಂತಿಷ್ಟು ಕಾಲ, ಅಥವಾ ಅವ್ರ ಕಡೆ ಲಾಯರ್ ಮೀಟ್ ಮಾಡೋಕೆ ಇಂತಿಷ್ಟು ಕಾಲ, ಆ ಥರದ್ದು ಏನಾದ್ರು ಇದೆಯಾ ಇಲ್ವಾ? ಅದನ್ನ ಇನ್ನಷ್ಟೇ ನಾವು ನೋಡ್ಬೇಕಾಗಿದೆ. ಯಾಕೆಂದ್ರೆ 5 ದಿನಗಳವರೆಗೆ ಅವರ ಕಸ್ಟಡಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿರೋದು ಬಿಟ್ರೆ ಇದುವರೆಗೆ ರಾಗಿಣಿ ಅವರನ್ನ ಅವರ ಕುಟುಂಬದವರು ಭೇಟಿ ಆಗೋದಕ್ಕೆ ಅಲ್ಲಿ ಅವಕಾಶ ಇದೆ. ರಾಗಿಣಿ ಅವ್ರನ್ನ ಅವ್ರ ಫ್ಯಾಮಿಲಿ ಅವರು ದಿನಕ್ಕೆ ಒಂದ್ಸಲ ಬಂದು ಮೀಟ್ ಆಗ್ತಾ ಇರೋದನ್ನ ನಾವೇ ನೋಡಿದೀವಿ. ಒಂದ್ಸಲ ಫುಡ್ ಆಹಾರ ತಂದ್ಕೊಟ್ಟಿರೋದು, ಮತ್ತೊಂದು ಕಡೆ ಅವರಿಗೆ ಬೆನ್ನು ಉಂಟಾದಾಗ ಅವರ ಕುಟುಂಬದವರೆಲ್ಲ ನಿನ್ನೆ ರಾತ್ರಿ ಕೂಡ ಹೋಗಿ ಅವರಿಗೆ ಅಗತ್ಯ ಸೌಕರ್ಯಗಳನ್ನೆಲ್ಲ ಕೊಟ್ಟು ಬಂದಿದ್ದು ಎಲ್ಲ ನೋಡಿದ್ವಿ ನಾವು. ಅದೇ ರೀತಿಯಲ್ಲಿ ಬಹುಶಃ ಸಂಜನಾ ಅವರಿಗೆ ಕೂಡ ಅವರ ಕುಟುಂಬದವರನ್ನ ಭೇಟಿ ಮಾಡುವಂತ ಅವಕಾಶ ಸಿಗಬಹುದೇನೋ. ಆದ್ರೆ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ರಾಗಿಣಿ ಅವರನ್ನ ಅರೆಸ್ಟ್ ಮಾಡಿದಾಗ ಬರೀ ರಾಗಿಣಿ ಅವರನ್ನ ಮಾತ್ರ ಕರ್ಕೊಂಡು ಹೋಗಿತ್ತು ಸಿಸಿಬಿ. ಆದ್ರೆ ಇವತ್ತು ಸಂಜನಾರನ್ನ ಮಾತ್ರ ಅಲ್ಲ, ಅವರ ಪೇರೆಂಟ್ಸ್ ನ ಕೂಡ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆಂದ್ರೆ ಯಾವ ಹೈ ಎಂಡ್ ಪಾರ್ಟಿಗಳ ಜೊತೆ ಈ ಒಂದು ಡ್ರಗ್ ಕೇಸ್ ಲಿಂಕ್ ಇದೆಯೋ ಆ ಪಾರ್ಟಿಗಳಲ್ಲಿ ಅವರ ಪೇರೆಂಟ್ಸ್ ಕೂಡ ಅಟೆಂಡ್ ಆಗಿದ್ರು ಅಂತ. ಸೊ ಆ ಹಿನ್ನೆಲೆಯಲ್ಲಿ ಅವ್ರ ಫ್ಯಾಮಿಲಿ ಅವರನ್ನ ಮೀಟ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಅಲೋ ಮಾಡ್ತಾರೆ ಅಥವಾ ಇಲ್ಲ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಹರೀಶ್. ಓಕೆ, ಇದಿಷ್ಟು ಈ ಕ್ಷಣ ಆಗಿರುವಂತಹ ಡೆವಲಪ್ಮೆಂಟ್ಸ್. ಈಗ ಅಲ್ಲಿಂದ ನೇರವಾಗಿ ಸಿಸಿಬಿ ಕಚೇರಿಗೆ ಬರಲ್ಲ. ಇವತ್ತೇನಾದ್ರು ಎಂಕ್ವೈರಿ ಇದೆಯಾ, ಅಥವಾ ಇವತ್ತು ಹೆಂಗಿದ್ರು ಅವರು ಬಂದಾಗಿಂದನೂ ಕೂಡ ಮೂಡ್ ಸರಿ ಇಲ್ಲ, ಅವರು ಅಂತ ಮಾತಾಡ್ತಿದ್ರು ಅಂತ ಕೇಳ್ಪಟ್ವಿ. ಇವತ್ತು ಎಂಕ್ವೈರಿ ಇರುತ್ತಾ ಅಥವಾ ನಾಳೆ ಇನ್ಶೂರ್ ಮಾಡ್ತಾರ? ಬಹುಶಃ ಇವರನ್ನ ನೇರವಾಗಿ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ಅವರನ್ನ ಸಮಾಧಾನ ಪಡಿಸೋದು ಅಂತ ಅಲ್ಲ, ಆದ್ರೆ ಅವರಿಗೆ ಒಂದು ಈಗ ಇರುವಂತಹ ಪರಿಸ್ಥಿತಿಯನ್ನ ಅವರಿಗೆ ತಿಳಿಸಿ ಹೇಳುವಂತ ಒಂದು ಪ್ರಯತ್ನವನ್ನ ಸಿಸಿಬಿ ಅಧಿಕಾರಿಗಳು ಮಾಡಬಹುದು. ನೀವೆಷ್ಟೇ ಕೂಗಾಡಿದ್ರು, ಹಾರಾಡಿದ್ರು, ಏನೇ ಮಾಡಿದ್ರು, ಕೊನೆಗೆ ಕಸ್ಟಡಿ ನಮ್ಮ ಕಡೆ ಇರೋದ್ರಿಂದ ನೀವು ಮಾಹಿತಿ, ನಿಮಗೆ ತಿಳಿದಿರುವ ಮಾಹಿತಿ ಏನಿದೆ ಅದನ್ನ ನಮ್ಗೆ ಬಿಟ್ಕೊಡೋದೇ ಒಳ್ಳೇದು ಅಂತ. ಕೊನೆಗೆ ಅವ್ರು ಕೂಗಾಡಿದ್ರು, ಕಿರ್ಚಾಡಿದ್ರು ಅಂತ ಅಂದ ಕೂಡ್ಲೆ ಅವ್ರು ಹೇಳ್ತಾ ಇರೋದೆಲ್ಲ ಸತ್ಯ ಅನ್ನೋದನ್ನ ನಂಬುವಂತ ಸನ್ನಿವೇಶ ಅಂತೂ ಖಂಡಿತವಾಗ್ಲೂ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಏನೆಲ್ಲ ಮಾಹಿತಿ ಇದೆ ಅದನ್ನೆಲ್ಲ ನಮ್ಮ ಎದುರಿಗೆ ಬಿಚ್ಚಿಡೋದು, ನಿಮ್ಮ ಎದುರಿಗಿರುವಂತಹ ಏಕೈಕ ಆಪ್ಷನ್ ಅನ್ನೋದನ್ನ ಮನದಟ್ಟು ಮಾಡ್ಕೊಡುವಂತ ಪ್ರಯತ್ನವನ್ನ ಇವತ್ತು ಸಿಸಿಬಿ ಅಧಿಕಾರಿಗಳು. ಹಂಗೆ ಲೈನ್ಲಿ ಮಾತಾಡಿಸ್ತೀನಿ ನಾನು. ಈಗ ನೀವು ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ ನೋಡ್ತಾ ಇರೋದು 8ನೇ ACMM ಕೋರ್ಟ್ ಮುಂಭಾಗದ ದೃಶ್ಯ. ಅಲ್ಲಿಗೆ ಅವರೆಲ್ಲರೂ ಕೂಡ ಕಾಯ್ತಿದ್ದಾರೆ. ಅಂದರೆ ಸಂಜನಾ ಅವ್ರು ಬರಬೇಕು, ಆ ವೆಹಿಕಲಲ್ಲಿ ಕೂರಿಸ್ಕೋಬೇಕು, ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಎಸ್ಕಾರ್ಟ್ ವೆಹಿಕಲ್ಗಳು, ಆಫೀಸರ್ಸ್ ವೆಹಿಕಲ್ಗಳು, ಎಲ್ಲ ವೆಹಿಕಲ್ಗಳು ಇದೆ. ಅಲ್ಲಿಂದ ಅವರು CCB ಕಚೇರಿಗೆ ಹೋಗದೆ ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾರೆ ಅನ್ನೋದು ಒಂದು ಸುದ್ದಿ. ಈ ಕ್ಷಣ ಆಗ್ತಿರುವಂತಹ ಈ ಎಲ್ಲ ಡೆವಲಪ್ಮೆಂಟ್ಸ್ಗಳು. ಸೌಮ್ಯ, ಈಗ ರಾಗಿಣಿ ಅವರ ಎನ್ಕ್ವೈರಿ ಆಫೀಸರ್ಸ್ನ ಚೇಂಜ್ ಮಾಡಿದ್ರು. ಶಿವಾಜಿನಗರದ ಇನ್ಸ್ಪೆಕ್ಟರ್ ಬರ್ತಿದ್ದಾರೆ, ಕಾತ್ಯಾಯಿನಿ ಅವರು ಅಂತ ಕೇಳ್ಪಟ್ವಿ. ಈಗ ಸಂಜನಾ ಅವರ ಎನ್ಕ್ವೈರಿಗೆ ಯಾರು ಇರ್ತಾರೆ? ಅದ್ರ ಬಗ್ಗೆ ಸಿಸಿಬಿ ಅವರು ಇನ್ನೂ ಒಂದು ಕ್ಲಿಯರ್ ಆಗಿ ಹೇಳಿದ್ರು. ಯಾಕೆಂದ್ರೆ ಅವ್ರಿಗೆ ಎಷ್ಟು ದಿನಗಳವರೆಗೆ ಕಸ್ಟಡಿ ಸಿಗುತ್ತೆ, ಹೇಗೆಲ್ಲ ಇವರ ಒಂದು ಎನ್ಕ್ವೈರಿಯನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಇನ್ನು ವೇಟ್ ಮಾಡ್ತಾ ಇದ್ರು ಈ ಒಂದು ನ್ಯಾಯಾಧೀಶರ ಒಂದು ಆಜ್ಞೆಗೋಸ್ಕರ. ಈಗಷ್ಟೇ ಕಸ್ಟಡಿ ಸಿಕ್ಕಿರೋದ್ರಿಂದ ಬಹುಶಃ ಇಷ್ಟೊತ್ತಿಗೆ ಸಿಸಿಬಿ ಅವರು ಡಿಸೈಡ್ ಮಾಡಿರ್ಬೋದು ಯಾವೆಲ್ಲ ಅಧಿಕಾರಿಗಳ ತಂಡ ರಾಗಿಣಿ ಅವರನ್ನ ವಿಚಾರಣೆ ಮಾಡಬೇಕು, ಮತ್ತೆ ಯಾವ ಅಧಿಕಾರಿಗಳ ತಂಡ ಸಂಜನಾರ್ ಅವರನ್ನ ವಿಚಾರಣೆ ಮಾಡಬೇಕು ಅಂತ. ಜೊತೆಗೆ ಅಕ್ಯೂಸ್ಡ್ ಗಳ ಲಿಸ್ಟ್ ಕೂಡ ಉದ್ದ ಇರೋದ್ರಿಂದ ಅವರಲ್ಲೇ ಈ ಟೀಮ್ಸ್, ಸ್ಪೆಷಲ್ ಟೀಮ್ಸ್ ಅನ್ನ ಮಾಡಿ ಈ ಒಂದು ಎನ್ಕ್ವೈರೀಸ್ ನ ಮಾಡುವಂತ ಒಂದು ಸಾಧ್ಯತೆ ಇದೆ ಹರೀಶ್. ಮೇಡಮ್, ಈಗ ಕೂಲ್ ಅಂಡ್ ಕಾಮ್ ಆಗಿದಾರಾ? ಆಸ್ ಆಫ್ ನಾವು ಅವರಿಗೂ ಗೊತ್ತಾಗಿದೆ ಇದು ಯಾವ್ದಕ್ಕೂ ಬಡ್ಜ್ ಮಾಡೋದಿಲ್ಲ ಸಿಸಿಬಿ ಅವರು ಅಂತ. ಸೊ ಹಾಗಾಗಿ ಇನ್ನು ಅವರಿಗೂ ಗೊತ್ತಾಗಿರ್ಬೋದು ನನ್ನ ಕೂಗಾಟ, ಹಾರಾಟ, ಮತ್ತೊಂದು ಕೇಳಿದ ಕೂಡಲೇ ಫೋನ್ ಎಲ್ಲ ವಾಪಸ್ ಎಲ್ಲ ಸಿಗೋದಿಲ್ಲ ಅಂತ. ನನ್ನ ಫೋನ್ ನನಗೆ ವಾಪಸ್ ಕೊಡಿ ಅಂತಾನೆ ಅವ್ರು ಒಂದಷ್ಟು ಗಲಾಟೆ ಮಾಡಿದ್ರು. ಮೊದಲು ಕನ್ಫಿಸ್ಕೇಟ್ ಮಾಡ್ಕೊಂಡಿರೋದೇ ಫೋನ್ ಅನ್ನ. ಯಾಕೆಂದ್ರೆ ಎಲ್ಲಾ ಒಂದು ನಂಬರ್ಸ್ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ಸ್ ಇರ್ಬೋದು, ಲಿಂಕ್ಸ್ ಇರ್ಬೋದು, ಎಲ್ಲದರ ಒಂದು ಮೂಲ ಒಂದು ಲಿಂಕ್ ಅಲ್ಲೇ ಇರುತ್ತೆ. ಸೊ ರಾಗಿಣಿ ಅವರ ವಿಚಾರದಲ್ಲೂ ನಾವು ಇದನ್ನ ಗಮನಿಸಿದ್ವಿ. ಆಲ್ರೆಡಿ ಕಾಂಟ್ಯಾಕ್ಟ್ ಲಿಸ್ಟ್ ನ ವಾಟ್ಸ್ಆಪ್ ನಲ್ಲಿ ಇನ್ಸ್ಟಾಲ್ ಮಾಡೋದು, ಡಿಲೀಟ್ ಮಾಡೋದು, ಇರೇಸ್ ಮಾಡೋದು, ಇವನ್ನೆಲ್ಲ ಮಾಡಿದ್ರು. ಅದನ್ನೆಲ್ಲ ರಿಟ್ರೀವ್ ಕೂಡ ಮಾಡುವಂತ ಒಂದು ಪ್ರಯತ್ನ ಆಯ್ತು. ಸೊ ಈ ವಿಚಾರದಲ್ಲಿ ಸಂಜನಾರ್ ಅವರ ಫೋನ್ ನ ಕನ್ಫಿಸ್ಕೇಟ್ ಮಾಡ್ಕೊಂಡಿರುವುದು ಇರ್ಬೋದು, ಅಥವಾ ಅವರ ಕುಟುಂಬದವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಿರುವಂತದ್ದು. ಈ ಎಲ್ಲದನ್ನ ನೋಡಿದ್ರೆ ಬಹುಶಃ ಇವ್ರಾಗ ಸಂಜನಾ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪೊಲೀಸ್ ಅವರು ಬಂದು ಅವರನ್ನ ಕಸ್ಟಡಿ ತಗೊಂಡಾಗಿರ್ಬೋದು, ನಂತರ ಬರುವಾಗಿರ್ಬೋದು, ಅದ್ಯಾವುದು ಕೂಡ ನಡೆಯೋದಿಲ್ಲ ಇಲ್ಲಿ ಅನ್ನುವಂಥದ್ದು ಇಷ್ಟೊತ್ತಿಗೆ ಬಹುಶಃ ಅವ್ರಿಗೆ ಗೊತ್ತಾಗಿರ್ಬೋದು. ಬಹುಶಃ ಅವ್ರಿಗೆ ಕಸ್ಟಡಿಗೂ ಕೊಡೋದಿಲ್ಲ ಅಂತ ಆ ಒಂದು ಕಾನ್ಫಿಡೆನ್ಸ್ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಈಗ
8 ದಿನ ಕೇಳಿದಾಗ 5 ದಿನ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ತುಂಬಾ ದೊಡ್ಡ ವಿಚಾರ. ಯಾಕಂದ್ರೆ ರಾಗಿಣಿಯ ವಿಚಾರದಲ್ಲಿ ಫಸ್ಟ್ ಬರೀ 3 ದಿನ ಸಿಕ್ಕಿತ್ತು ಕಸ್ಟಡಿ, ಆ ನಂತರ ಅದು ಎಕ್ಸ್ಟೆಂಡ್ ಆಗಿದ್ದು. ಆದ್ರೆ ಸಂಜನಾ ವಿಚಾರದಲ್ಲಿ ಫಸ್ಟ್ ಟೈಮ್ಗೆ 5 ಡೇಸ್ ಸಿಕ್ಕಿರೋದ್ರಿಂದ ಅವರಿಗೆ ಗೊತ್ತಾಗಿರುತ್ತೆ ನಾನು ಸಪೋರ್ಟ್ ಮಾಡೋದು ಒಳ್ಳೇದು ಅಂತ. ಟ್ರೂ. ಥ್ಯಾಂಕ್ ಯು ಸೊ ಮಚ್ ಸೌಮ್ಯ ಈ ಕ್ಷಣದ ಮಾಹಿತಿಗಾಗಿ.